ಬೆಂಗಳೂರಿನ ದೊಡ್ಡ ಕನಸನ್ನ ಇಟ್ಕೊಂಡಿದೆ ಕಾಂಗ್ರೆಸ್. ಆದ್ರೆ ಗುಂಡಿಗೆ ಬಿದ್ದಿದೆ ಆ ಬ್ರ್ಯಾಂಡ್ ಬೆಂಗಳೂರು ಕನಸು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಎದ್ದೇಳೋದು ಯಾವಾಗ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಎಲ್ಲೂ ನೋಡಿದ್ರು ಗುಂಡಿ, ರಸ್ತೆಗಳಿಗಿಂತ ಗುಂಡಿಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಬೆಂಗಳೂರಲ್ಲಿ. ಮಲಗಿರುವ ಬಿಬಿಎಂಪಿ ಅಧಿಕಾರಿಗಳು ಎದ್ದೇಳೋದು ಯಾವಾಗ? ಹಾಗಾದ್ರೆ ಬಲಿಗಾಗಿ ಕಾದು ಕುಳಿತಿದ್ದಾವೆ ಯಮ ಗುಂಡಿಗಳು. ನವೆಂಬರ್ನಲ್ಲೇ ಗುಂಡಿ ಮುಚ್ತೀವಿ ಅಂತ ಪಾಲಿಕೆ ಹೇಳಿತ್ತು. ಹೈಕೋರ್ಟ್ ಕಿವಿ ಹಿಂಡಿದ್ರು, ಇನ್ನೂ ಸಹ ಎಚ್ಚೆತ್ತುಕೊಂಡಿಲ್ಲ ಪಾಲಿಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿರುವ ರಿಯಾಲಿಟಿ ಚೆಕ್ ನಲ್ಲಿ ಅಸಲಿ ಸತ್ಯ ಬಯಲಾಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರು ರಸ್ತೆಗಳ ಗುಂಡಿ ಕತೆ. ಗಾಢ ನಿದ್ರೆಯಿಂದ ಏಳದ ಅಧಿಕಾರಿಗಳು. ಇದೇನಾ ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಸವಾರರು ಕಿಡಿಕಾರ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆನೆ ಎಷ್ಟು ದೊಡ್ಡ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚುತ್ತೀವಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಒಂದ್ ಕಡೆ ಹೇಳ್ಕೊಳ್ತಾ ಬರ್ತಾರೆ, ಮತ್ತೊಂದ್ ಕಡೆ ಸರ್ಕಾರ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗುಂಡಿಗಳೆಲ್ಲ ಮಾಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗುಂಡಿಗಳು ಮಾಯ ಆಗ್ತಾ ಇಲ್ಲ, ಇಲ್ಲಿ ರಸ್ತೆಗಳೇ ಮಾಯ ಆಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಅಂತ. ಪ್ಯಾಲೇಸ್ ಗುಟ್ಟಳ್ಳಿಯ ರಸ್ತೆಯಲ್ಲಿ ಕಂಡು ಬರ್ತಾ ಇರುವಂತಹ ಸಾಲು ಸಾಲು ಗುಂಡಿಗಳ ದೃಶ್ಯ. ಇಷ್ಟೇ ಅಲ್ಲ, ನಗರದಾದ್ಯಂತ ಸಾಕಷ್ಟು ಗುಂಡಿಗಳು ಇದೇ ರೀತಿಯಾಗಿ ಬಿದ್ದಿದೆ. ಹಾಗಾದ್ರೆ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಗುಂಡಿ ಮುಚ್ಚುತ್ತೀವಿ ಅಂತ ಹೇಳಿ ಅಷ್ಟು ಮುಚ್ಚಿದ್ವಿ ಇಷ್ಟು ಮುಚ್ಚಿದ್ವಿ ಅಂತ ಲೆಕ್ಕ ಹೇಳ್ತಾರೆ ಬಿಬಿಎಂಪಿ ಅಧಿಕಾರಿಗಳು. ಆದ್ರೆ ಗುಂಡಿಗಳನ್ನ ಮುಚ್ಚುವಲ್ಲಿ ವಿಫಲರಾಗಿದೆ ಬಿಬಿಎಂಪಿ. ಹಾಗಾಗಿ ಸವಾರರು ಹಿಡಿ ಶಾಪ ಹಾಕೊಂಡೇ ಓಡಾಡಬೇಕಾಗಿದೆ. ಎಷ್ಟೋ ಬಲಿಗಳು ಸಹ ಆಗೋಗಿದೆ ಈ ಗುಂಡಿಗಳಿಗೆ, ಇನ್ನೂ ಸಹ ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾದ್ರೆ ಪಾಲಿಕೆ ಎಚ್ಚೆತ್ತುಕೊಳ್ಳೋದು ಯಾವಾಗ? ಗುಂಡಿಗಳನ್ನ ಮುಚ್ಚೋದು ಯಾವಾಗ? ಹೈಕೋರ್ಟ್ ಚಾಟಿ ಬೀಸಿದ್ರು ಸಹ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಎಷ್ಟು ಬಲಿ ಆಗಬೇಕು ಈ ಗುಂಡಿಗಳಿಗೆ ಅಂತ ಸವಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳು. ಪ್ರತಿನಿತ್ಯ ಸರ್ಕಾರದ ಶಾಸಕರು ಸಚಿವರು ಓಡಾಡುವಂತಹ ಗುಂಡಿಗಳೇ ಯಾವ ರೀತಿಯಾಗಿ ದೊಡ್ಡದಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಬ್ರ್ಯಾಂಡ್ ಬೆಂಗಳೂರಿನ ಹೆಸರು ಕೆಡಿಸ್ತಾ ಇದೆ ಈ ಗುಂಡಿಗಳು. ಆಕ್ಸಿಡೆಂಟ್ ಸ್ಪಾಟ್ ಆಗ್ತಾ ಇದೆ. ಬೊಮ್ಮನಹಳ್ಳಿ ದೇಶದಲ್ಲೇ ನಂಬರ್ 1 ಅಪಘಾತದ ಹಾಟ್ಸ್ಪಾಟ್. ಮಳೆಗಾಲ ಕಳೆದು ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ತೆಗೆದಿದೆ ಬೆಂಗಳೂರಿನ ರಸ್ತೆಗಳಲ್ಲಿರೋ ಈ ಗುಂಡಿ. ಇಲ್ಲಿ ನಡೆಯುವಂತಹ ಆಕ್ಸಿಡೆಂಟ್ಗಳಲ್ಲಿ ಅರ್ಧಕ್ಕರ್ಧ ಆಕ್ಸಿಡೆಂಟ್ ಈ ರಸ್ತೆ ಗುಂಡಿಗಳಿಂದ ಆಗ್ತಾ ಇದೆ. ಗುಂಡಿ ಮುಚ್ಚೋ ಅಂತ ಯಾರೇ ಹೇಳಿ, ಎಷ್ಟೇ ಸಲ ಹೇಳಿ, ಆದ್ರೆ ಬಿಬಿಎಂಪಿ ತಲೆ ಕೆಡಿಸ್ಕೊಳ್ತಾ ಇದೆ. ಕೆಲವೊಂದು ಕಡೆ ಕಾಮಗಾರಿ ನೆಪದಲ್ಲಿ ರಸ್ತೆಗಳನ್ನ ಅಗೆದು ಹಾಗೆ ಬಿಟ್ಟಿದ್ದಾರೆ. ಎಷ್ಟೋ ವಾಹನ ಸವಾರರು ಅದರಲ್ಲಿ ಬಿದ್ದು ಏಟ್ ಮಾಡಿಕೊಂಡಿದ್ದಾರೆ, ಜೀವ ಬಿಟ್ಟಿದ್ದಾರೆ. ಪ್ರತಿನಿತ್ಯ ಇಡೀ ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಮಾತ್ರ ಸುಧಾರಿಸ್ತಾ ಇಲ್ಲ. ಬೆಂಗಳೂರು ಐಟಿ-ಬಿಟಿ ಸಿಟಿ, ಬೆಂಗಳೂರು ಗ್ರೀನ್ ಸಿಟಿ, ಹಾಗೆ ಬೆಂಗಳೂರು ಫ್ಯಾಷನ್ ಸಿಟಿ ಅಂತೆಲ್ಲ ಕರಿತೀವಿ. ಜೊತೆಗೆ ಬೆಂಗಳೂರು ಹಳ್ಳಗಳ ಸಿಟಿ ಆಗಿದೆಯಾ? ಒಂದು ವರದಿ ಪ್ರಕಾರ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಹಳ್ಳಗಳನ್ನು ಹೊಂದಿರತಕ್ಕಂತಹ, ಅಂದರೆ ರಸ್ತೆಗಳಲ್ಲಿ ಗುಂಡಿಗಳನ್ನು ಹೊಂದಿರತಕ್ಕಂಥದ್ದು ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತೇಳಿ ಒಂದು ಸರ್ವೆ ಹೇಳ್ತಾ ಇದೆ. ನಾನು ಇದೀಗ ಆ ಒಂದು ರಿಯಾಲಿಟಿ ಚೆಕ್ ನಡೆಸ್ತಾ ಇದ್ದೇನೆ. ಬೊಮ್ಮನಹಳ್ಳಿಯಿಂದ ದೇವರ ಚಿಕ್ಕನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ರಸ್ತೆಯಲ್ಲಿ ನಾವು ರಸ್ತೆಯಲ್ಲಿ ಹಳ್ಳಗಳನ್ನು ನೋಡಬಹುದಾಗಿದೆ. ವಾಹನಗಳು ಬರ್ತಾ ಇರಬೇಕಾದ್ರೆ ಹೇಗೆ ಕಾರುಗಳು ಬಂದಾಗ ಆ ಹಳ್ಳಗಳಲ್ಲಿ ಇಳಿತವೆ ಮತ್ತು ಈ ಟ್ರಾಫಿಕ್ ಹೆಂಗೆ ಆಗುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನಾವು ಏನು ದ್ವಿಚಕ್ರ ವಾಹನ ಸವಾರರು ಕೂಡ ಇಲ್ಲಿ ನಾವು ಈ ಒಂದು ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿರ್ತಕ್ಕಂತಹದ್ದನ್ನು ಇಲ್ಲಿನ ಬೆಂಗಳೂರಿನ ಬಿಬಿಎಂಪಿಯ ಕಮಿಷನರ್ ಹಲವು ಬಾರಿ ಹೇಳ್ತಾರೆ, ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡ್ತೇವೆ ಮತ್ತು ಯಾವ ರಸ್ತೆಗಳನ್ನು ಕಾಲದ ಅಂದರೆ ಸಮಯವನ್ನು ನಿಗದಿ ಮಾಡಿಕೊಂಡು ಆ ಒಂದು ನಿಗದಿತ ಸಮಯದಲ್ಲಿ ನಾವು ರಸ್ತೆಗಳಲ್ಲಿರ್ತಕ್ಕಂಥ ಗುಂಡಿಗಳನ್ನು ಎಲ್ಲವನ್ನು ಕೂಡ ಮುಚ್ತೇವೆ ಅಂತ ಬರೀ ಮಾಯಮಾತಿಗೆ ಅಷ್ಟೇ ಹೇಳ್ತಾ ಇದ್ದಾರೆ. ಈ ಒಂದು ಏನು ರಸ್ತೆಗಳು ಹಾಗೆ ಗುಂಡಿಗಳಿಂದ ಕೂಡಿದೆ ಅನ್ನೋದಕ್ಕೆ ಇದು ರಿಯಾಲಿಟಿ ಚೆಕ್ ಆಗ್ತಾ ಇರ್ತಕ್ಕಂತಹದ್ದು. ಇದು ಏನು ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಇದೊಂದು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ. ಈ ಒಂದು ರಸ್ತೆಯಲ್ಲಿ ಹೇಗೆ ಗುಂಡಿಗಳು ಬಿದ್ದಿವೆ, ಹೆಂಗೆ ವಾಹನ ಸವಾರರು ಪರದಾಡ್ತಾರೆ, ಇದರಿಂದ ಹೆಚ್ಚು ಅಪಘಾತಗಳಾಗ್ತಾ ಇರ್ತಕ್ಕಂತಹದ್ದು. ಹಾಗೆಯೇ ಟ್ರಾಫಿಕ್ ಕೂಡ ಹೆಚ್ಚಾಗತ್ತೆ. ಹಾಗೆಯೇ ಮತ್ತೊಂದು ಸರ್ವೆಯನ್ನು ಮಾಡಿದ್ದಾರೆ, ಪ್ರಾಣಿಗಳಿಂದಲೂ ಕೂಡ ಹೆಚ್ಚು ಅಪಘಾತಗಳು ಆಗ್ತಾ ಇದ್ದಾವೆ. ಬೆಂಗಳೂರಿನಲ್ಲೂ ಕೂಡ ಏನು ಹಸುಗಳಿಂದ ಮತ್ತು ನಾಯಿಗಳಿಂದಲೂ ಕೂಡ ಅಂದರೆ
ಅಡ್ಡ ಬಂದಾಗ ರಸ್ತೆಯಲ್ಲಿ ಏನು ವಾಹನಗಳು ಚಲಿಸುವಂತಹ ಸಂದರ್ಭದಲ್ಲಿ ಹಸುಗಳು ಕೂಡ ಅಡ್ಡ ಬಂದಿದ್ದೇನೆ ಅಪಘಾತಗಳಾಗಿದ್ದಾವೆ, ಹಾಗೆ ನಾಯಿಗಳು ಕೂಡ ಅಡ್ಡ ಬಂದಿದ್ದೇನೆ ಆಗಿವೆ ಅನ್ನೋದಕ್ಕೆ. ಮತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ ಹೇಗೆ ಗುಂಡಿಗಳು ಬಿದ್ದಿದೆ, ಈ ಗುಂಡಿಗಳಲ್ಲೇ ರಸ್ತೆ ಇದೆಯಾ ಅಥವಾ ರಸ್ತೆಯಲ್ಲಿ ಗುಂಡಿಗಳಿದೆಯಾ ಅನ್ನುವಂಥದ್ದನ್ನು ಇದು ಏನು ಬೊಮ್ಮನಹಳ್ಳಿ ಇದೊಂದು ಅತಿ ಹೆಚ್ಚು ವಾಹನಗಳು ಸಂಚರಿಸುವಂತಹ ಜನನಿಬಿಡ ಮತ್ತು ವಾಹನ ಸಂಚಾರವಾಗುವಂಥದ್ದು. ಈ ಒಂದು ಸಮಸ್ಯೆಗೆ ಏನು BBMP ಕಮಿಷನರ್ ಈಗ ಈ ಒಂದು ರಸ್ತೆಯನ್ನು ನೋಡಿದಾಗ ಏನು ಹೇಳ್ತಾರೆ, ನಾವು ಈಗ ಕ್ಯಾಮ್ರಾ ನಮಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ದೂರ ಕೂಡ ರಸ್ತೆಯಲ್ಲಿ ಹೇಗೆ ಗುಂಡಿಗಳು ಬಿದ್ದಿದೆ ಅನ್ನೋಂಥದ್ದನ್ನು ನಾವು ನೋಡ್ತೇವೆ. ಸಂಜೆ ಹೊತ್ತು ಮತ್ತು ಬೆಳಗಿನ ಹೊತ್ತಂತೂ ಕೂಡ ಇಲ್ಲಿ ವಾಹನ ಸವಾರರು ಸಂಚರಿಸೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಈಗಲಾದರೂ ಕೂಡ ಇದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳು ಈ ಒಂದು ಗುಂಡಿಗಳನ್ನು ಮುಚ್ಚಿ ಬೆಂಗಳೂರಿಗರು ನೆಮ್ಮದಿಯಾದಂಥ ಸಂಚಾರವನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ ಅನ್ನೋದನ್ನು ಏನು ಕಾದು ನೋಡಬೇಕಾಗಿದೆ. ಏನು ಸರ್ಕಾರ ಮತ್ತು BBMP ಅವರು ಇದನ್ನು ಗುಂಡಿ ಮುಕ್ತ ರಸ್ತೆಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬೊಮ್ಮನಹಳ್ಳಿಯಿಂದ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.